ನಮಸ್ಕಾರ. ನಾನು ತಿಮ್ಮೇಟಿಯರ್ ಎಸ್ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 16 ವರ್ಷಗಳ ಒಂದು ಕಾರ್ಯನಿರ್ವಹಣೆಯನ್ನು ಸರಸ್ವತಿ ವಿದ್ಯಾಸಂಸ್ಥೆ ಅಡಿಯಲ್ಲಿ ನಿರ್ವಹಿಸ್ತಾ ಬಂದಿದ್ದೇನೆ. ಈ ಒಂದು ನಮ್ಮ ಶಾಲೆಯು ಶ್ರೀ ಸರಸ್ವತಿ ವಿದ್ಯಾಸಂಸ್ಥೆ ಅಡಿಯಲ್ಲಿ 1989-90ನೇ ಸಾಲಿನಲ್ಲಿ ಎಸ್ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯು 1ನೇ ತರಗತಿಯಿಂದ ಕಾರ್ಯಾರಂಭಗೊಂಡು ಸುದೀರ್ಘವಾದ 34 ವರ್ಷಗಳ ಒಂದು ಕಾರ್ಯಭಾರವನ್ನು ನಿರ್ವಹಿಸ್ತಾ ಬಂದಿದೆ. ಈ ನಮ್ಮ ಶಾಲೆಯಲ್ಲಿ ಉತ್ತಮವಾದ ಬಿಸಿಯೂಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲ ಮಕ್ಕಳಿಗೂ ಪೌಷ್ಟಿಕಯುಕ್ತವಾದಂಥ ಆಹಾರವನ್ನು ನೀಡುತ್ತಾ ಬಂದಿದೆ. ಮತ್ತು ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ನಮ್ಮ ಶಾಲೆಗೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು, ಬೋಧನೋಪಕರಣಗಳನ್ನು ಒದಗಿಸಿ ನಮ್ಮ ಎಲ್ಲ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ತಮ್ಮ ಒಂದು ಛಾಪನ್ನು ಮೂಡಿಸಿದ್ದಾರೆ. ಮತ್ತು ನಮ್ಮ ಶಾಲೆಯಲ್ಲಿ ಉತ್ತಮವಾದಂತಹ ಕೊಠಡಿ ವ್ಯವಸ್ಥೆ, ಪಾಠೋಪಕರಣ, ಪೀಠೋಪಕರಣಗಳನ್ನು ಹೊಂದಿದ್ದು ಅದರ ಮೂಲಕವಾಗಿ ಚಟುವಟಿಕೆ ಆಧಾರಿತವಾದ ಒಂದು ಶಿಕ್ಷಣವನ್ನು ಮಕ್ಕಳಿಗೆ ನೀಡ್ತಾ ಇದ್ದೀವಿ. ಮತ್ತು ನಮ್ಮ ಶಾಲೆಯಲ್ಲಿ ಉತ್ತಮವಾದ ಅನುಭವಿ ಶಿಕ್ಷಕರನ್ನು ಒಳಗೊಂಡಿದ್ದು ಶಿಕ್ಷಕ ಮತ್ತು ಶಿಕ್ಷಕಿಯರು ತಮ್ಮ ಮಕ್ಕಳಿಗೆ ಸಮಯ ಪಾಲನೆ, ಶಿಸ್ತು ಮತ್ತು ಆರೋಗ್ಯದ ನಿರ್ವಹಣೆಯ ಬಗ್ಗೆ ಕಾಳಜಿಯನ್ನು ವಹಿಸಿ ಮಕ್ಕಳನ್ನು ಉತ್ತಮ ದೇಶದ ವ್ಯಕ್ತಿಗಳನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಮತ್ತು ಮಕ್ಕಳಲ್ಲಿ ಬೋಧನೆಯನ್ನು ಉತ್ತಮಗೊಳಿಸಲು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಪ್ರತಿಭೆಯನ್ನು ಅನಾವರಣ ಮಾಡಿ ನಮ್ಮ ಶಾಲೆಯು ಇಲ್ಲಿಯವರೆಗೆ ಓದಿದಂತಹ ಎಲ್ಲ ಮಕ್ಕಳು ಉತ್ತಮವಾದ ಉನ್ನತವಾದ ಶಿಕ್ಷಣವನ್ನು ಪಡೆದು ತಮ್ಮ ಒಂದು ಕೆಲಸ ಭಾರವನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಶಾಲೆಯ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ಪ್ರಭಾಕರ್ ಸರ್ ಅವರು ಈ ಒಂದು ಮಕ್ಕಳ ಅಭಿವೃದ್ಧಿಗೋಸ್ಕರವಾಗಿ ಮತ್ತು ಶಿಕ್ಷಣದ ಒಂದು ಛಾಪನ್ನು ಮೂಡಿಸಲಿಕ್ಕೋಸ್ಕರವಾಗಿ ಎಲ್ಲ ರೀತಿಯ ಕಾರ್ಯಭಾರಗಳನ್ನು ನೆರವೇರಿಸ್ತಾ ನಮ್ಮೆಲ್ಲರಿಗೂ ಒಂದು ಉತ್ಸಾಹದ ಒಂದು ಮೋಟಿವೇಶನ್ ರೀತಿಯಲ್ಲಿ ನಮ್ಮನ್ನು ಹುರಿದುಂಬಿಸ್ತಾ ತಮ್ಮ ಎಲ್ಲ ಮಕ್ಕಳಿಗೂ ಶಿಕ್ಷಣದ ಒಂದು ಅರಿವನ್ನು ಮೂಡಿಸಲಿಕ್ಕೆ ಸಹಕಾರಿಯಾಗಿದ್ದಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. Namaste to all. First and foremost, moving to the feet of Shri Saraswati. I am Shruti, headmistress of SVS English Higher Primary School, Bandarali, Bhadravati. We got permission by the government on 2017 and 18 academic year. This time I wanted to remembering our Honorable Secretary Shri Prabhakar Sir. He is the main vertical of our education institution, and we have well experienced teaching staff, also digital teaching aids. We have encouraged and given special preparation to each and every students from our pre-KG, and we have conducting some workstation like project work, news channel watching, newspaper reading, and pick and speech, like sports, cluster level sports competition, etc. And also we conducting cultural activities of our cluster level and also taluk level. Next, we have well and good atmosphere in our school premises. Thank you so much for giving. Conclude my words on behalf of our whole SVS family. Thank you so much. ನಮಸ್ಕಾರ. ನಾನು ಶ್ರೀ ಸರಸ್ವತಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ. ಇವರು ಹೊಸ ಅಧ್ಯಕ್ಷರು ಶ್ರೀ ವಸಂತ. ಮಾನ್ಯರೇ, ನಮ್ಮ ಶಾಲೆಯು 1989-90 ಸಾಲಿನಲ್ಲಿ ಪ್ರಾರಂಭವಾಗಿ ನಮ್ಮ ಶಾಲೆಯ ಪ್ರಾರಂಭ ಮಾಡಿದಂಥವರು ನಮ್ಮ ಗುರುಗಳಾದಂಥ ಶ್ರೀಯುತ ಭೈರಪ್ಪ ಮಾಸ್ಟರ್. ಮಾನ್ಯರೇ, ನಮ್ಮ ಶಾಲೆ ಉತ್ತಮವಾದ ಒಂದು ಕಟ್ಟಡವನ್ನು ಹೊಂದಿದ್ದು ನಮ್ಮ ಶಾಲೆ ಪೀಠೋಪಕರಣ ಆಗಿರ್ಬೋದು, ಪಾಠೋಪಕರಣ ಆಗಿರ್ಬೋದು, ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಇದ್ದಾವೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಸೇವೆಯನ್ನು ಮಾಡ್ತಿದ್ದಾರೆ. ಹಾಗೂ ಅವರು ಪಾಠ ಪ್ರವಚನಗಳಲ್ಲಿ ಉತ್ತಮವಾದ ಮಾರ್ಗದರ್ಶನ ಮಾಡೋದ್ರ ಮೂಲಕ ಶಾಲೆಗೆ ಕೀರ್ತಿಯನ್ನು ತಂದಿರ್ತಾರೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಓದಾತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು
ಮುಂದೆ ಹೋಗಿ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತಮವಾದ ಒಂದು ವಿದ್ಯಾಭ್ಯಾಸವನ್ನು ಮಾಡುವುದರ ಮೂಲಕ ಅವರು ಉತ್ತಮವಾದ ಸ್ಥಾನದಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಒಂದು ಕ್ರೀಡೆಯಲ್ಲಾಗಿರ್ಬೋದು, ಒಂದು ಪ್ರತಿಭಾ ಕಾರಂಜಿಯಲ್ಲಾಗಿರ್ಬೋದು, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದೇ ಒಂದು ವಿಚಾರಗಳು ಬಂದಾಗ ನಮ್ಮ ವಿದ್ಯಾರ್ಥಿಗಳು ಯಾವ ಶಾಲೆಗಳು ಕಮ್ಮಿ ಇಲ್ಲ ಎಂಬುದನ್ನು ಸಾಬೀತು ಮಾಡಿ ತೋರಿಸಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಓದಿ ಮುಗಿಸಿ ಹೋಗಿರ್ತಕ್ಕಂಥ ಕನ್ನಡ ಮಾಧ್ಯಮದಲ್ಲಿ 7ನೇ ತರಗತಿಯನ್ನು ಮುಗಿಸಿಕೊಂಡು ಹೋಗಿರ್ತಕ್ಕಂಥ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ 8ನೇ ತರಗತಿಯನ್ನು ಮುಗಿಸಿಕೊಂಡು ಹೋಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಬೇರೆ ಶಾಲೆಗಳಲ್ಲಿ ಒಂದು ಸಾಧನೆಯನ್ನು ಮಾಡಿ ಒಂದು ಅವರ ಶಾಲೆಗೂ ಕೂಡ ಮತ್ತು ನಮ್ಮ ಶಾಲೆಗೂ ಕೂಡ ಒಳ್ಳೆಯ ಕೀರ್ತಿಯನ್ನು ತಂದಿರುತ್ತಾರೆ. ನಮ್ಮ ಶಾಲೆಯು ಮುಂದಿನ ದಿನಗಳಲ್ಲಿ ಹೈಸ್ಕೂಲನ್ನು ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡುವ ಉದ್ದೇಶವನ್ನು ಹೊಂದಿದ್ದೇವೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ನಮ್ಮ ಶಾಲೆಯಲ್ಲಿ 9 ಮತ್ತು 10ನೇ ತರಗತಿಗಳು ಪ್ರಾರಂಭವಾಗುತ್ತಿವೆ. ಹಾಗಾಗಿ ನೀವೆಲ್ಲರ ಪ್ರೋತ್ಸಾಹ ಸಹಕಾರ ನಮಗೆ ಪೋಷಕವಾಗಿರುತ್ತದೆ, ಪೋಷಕ ಮಿತ್ರರೇ. ಅದೇ ರೀತಿ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.